2008ರಲ್ಲಿ ಭಾರತವೇ ಒಂದು ಕಾರಿನ ಬಗ್ಗೆ ಮಾತನಾಡುತ್ತಿತ್ತು. ಕೇವಲ 1 ಲಕ್ಷಕ್ಕೆ ಕಾರು. ಇದು ಸಾಮಾನ್ಯ ಕಾರಲ್ಲ, ಲಕ್ಷಾಂತರ ಮಧ್ಯಮ ವರ್ಗದ ಕುಟುಂಬಗಳ ಕನಸು. ತಂದೆ, ತಾಯಿ ಮತ್ತು 2 ಮಕ್ಕಳು ಮಳೆಯಲ್ಲಿ ಬೈಕ್ ಮೇಲೆ ಹೋಗುವುದನ್ನು ನೋಡಿ ರತನ್ ಟಾಟಾ ಸರ್ ಒಂದು ನಿರ್ಧಾರ ಮಾಡಿದರು. ಪ್ರತಿ ಭಾರತೀಯ ಕುಟುಂಬಕ್ಕೆ ಸುರಕ್ಷಿತ ಕಾರು ಸಿಗಬೇಕು. ಆ ಕನಸಿನ ಫಲವೇ ಟಾಟಾ ನೇನೋ. ಆದರೆ ಒಂದು ಪ್ರಶ್ನೆ, ಇಷ್ಟು ಕಡಿಮೆ ಬೆಲೆ, ಇಷ್ಟು ದೊಡ್ಡ ಬ್ರ್ಯಾಂಡ್, ಇಷ್ಟು ಪ್ರಚಾರ ಇದ್ದರೂ ನೇನೋ ಏಕೆ ಸಫಲವಾಗಲಿಲ್ಲ? ಚಾಪ್ಟರ್ 1. ನೇನೋ ಹುಟ್ಟಿದ್ದು ಹೀಗೆ. 2003 ಸುಮಾರಿಗೆ ರತನ್ ಟಾಟಾ ಸರ್ ರಸ್ತೆ ಮೇಲೆ ಒಂದು ಕುಟುಂಬವನ್ನು ನೋಡಿದರು. ಒಂದು ಸಣ್ಣ ಬೈಕ್ ಮೇಲೆ 4 ಜನ ಪ್ರಯಾಣಿಸುತ್ತಿದ್ದರು. ಮಳೆ ಬರುತ್ತಿತ್ತು, ಅಪಾಯವೂ ಇತ್ತು. ಆ ದೃಶ್ಯ ಅವರನ್ನು ಯೋಚಿಸುವಂತೆ ಮಾಡಿತು. ಇವರಿಗೆ ಸುರಕ್ಷಿತ ಮತ್ತು ಕಡಿಮೆ ಬೆಲೆಯ ಕಾರು ಕೊಡಲು ಸಾಧ್ಯವೇ? ಈ ಆಲೋಚನೆಯಿಂದಲೇ ನೇನೋ ಪ್ರಾಜೆಕ್ಟ್ ಆರಂಭವಾಯಿತು. ಗುರಿ ಸ್ಪಷ್ಟವಾಯಿತು, ಕೇವಲ 1 ಲಕ್ಷಕ್ಕೆ ಕಾರು. ಆ ಸಮಯದಲ್ಲಿ ಇದು ಅಸಾಧ್ಯ ಎಂದು ಹಲವರು ಹೇಳಿದರು. ಆದರೆ ಟಾಟಾ ಮೋಟಾರ್ಸ್ ತಂಡ ಹಲವು ವರ್ಷಗಳ ಪರಿಶ್ರಮದ ನಂತರ ಅದನ್ನು ಸಾಧ್ಯ ಮಾಡಿತು. ಚಾಪ್ಟರ್ 2. ಜಗತ್ತಿನ ಗಮನ ಸೆಳೆದ ನೇನೋ. 2008 ಆಟೋ ಎಕ್ಸ್ಪೋನಲ್ಲಿ ನೇನೋ ಅನಾವರಣಗೊಂಡಾಗ ಇಡೀ ಜಗತ್ತಿನ ಮಾಧ್ಯಮಗಳು ಆಶ್ಚರ್ಯಪಟ್ಟು ವರ್ಲ್ಡ್ಸ್ ಚೀಪೆಸ್ಟ್ ಕಾರ್ ಎಂಬ ಹೆಸರಿನಲ್ಲಿ ನೇನೋ ಸುದ್ದಿಯಾಯಿತು. ಲಕ್ಷಾಂತರ ಜನರು ಬುಕ್ಕಿಂಗ್ ಮಾಡಲು ಮುಂದಾದರು. ಮೊದಲ ನೋಟಕ್ಕೆ ಇದು ದೊಡ್ಡ ಯಶಸ್ಸಿನ ಆರಂಭದಂತೆ ಕಾಣುತ್ತಿತ್ತು. ಆದರೆ ಸಮಸ್ಯೆ ಅಲ್ಲಿ ಶುರುವಾಯಿತು. ಚಾಪ್ಟರ್ 3. ದೊಡ್ಡ ತಪ್ಪು. ನೇನೋ ಅನ್ನು ಅತ್ಯಂತ ಅಗ್ಗದ ಕಾರು ಎಂದು ಪ್ರಚಾರ ಮಾಡಲಾಯಿತು. ಕಂಪನಿಗೆ ಅದು ದೊಡ್ಡ ಸಾಧನೆಯಾಗಿತ್ತು. ಅದಕ್ಕೆ ಗ್ರಾಹಕ ಮನಸ್ಸಿನಲ್ಲಿ ಬೇರೆ ಪರಿಣಾಮ ಉಂಟಾಯಿತು. ಜನರು ಕಾರು ಖರೀದಿಸುವುದು ಕೇವಲ ಪ್ರಯಾಣಕ್ಕಾಗಿಲ್ಲ, ಅದು ಒಂದು ಗೌರವದ ಸಂಕೇತವೂ ಹೌದು. ಯಾರು ತಮ್ಮ ಕಾರನ್ನು ಅಗ್ಗದ ಕಾರು ಎಂದು ಕರೆಸಿಕೊಳ್ಳಲು ಇಷ್ಟಪಡಲಿಲ್ಲ. ನೇನೋ ಸುರಕ್ಷಿತವಾಗಿತ್ತು, ಉಪಯುಕ್ತವಾಗಿತ್ತು, ಆದರೆ ಅದರ ಇಮೇಜ್ ಸಮಸ್ಯೆ ಇತ್ತು. ಚಾಪ್ಟರ್ 4. ಇನ್ನಷ್ಟು ಸಮಸ್ಯೆಗಳು ಅಷ್ಟೇ ಅಲ್ಲ. ಸಿಂಗ್ಯುಲರ್ ಕಾರ್ಖಾನೆ ವಿವಾದದಿಂದ ಉತ್ಪಾದನೆ ವಿಳಂಬವಾಯಿತು. ಕೆಲವು ನೇನೋ ಕಾರುಗಳಲ್ಲಿ ಬೆಂಕಿ ಕಾಣಿಸಿಕೊಂಡವು. ಘಟನೆಗಳು ಸುದ್ದಿಯಾದವು. ಅವು ದೊಡ್ಡ ಪ್ರಮಾಣದಲ್ಲಿರಲಿಲ್ಲ, ಆದರೆ ಜನರ ನಂಬಿಕೆಗೆ ಹೊಡೆತ ಬಿದ್ದಿತು. ಇದಕ್ಕೆ ನಡುವೆ ಜನರು ಆದಾಯವೂ ಹೆಚ್ಚಾಗತೊಡಗಿತು. ಸ್ವಲ್ಪ ಹೆಚ್ಚು ಹಣ ಕೊಟ್ಟು ದೊಡ್ಡ ಕಾರು ಖರೀದಿಸುವ ಆಯ್ಕೆಗಳು ಮಾರುಕಟ್ಟೆಯಲ್ಲಿ ಬಂದವು. ಕನ್ಕ್ಲೂಷನ್ ಇಷ್ಟೇ ಏನೆಂದರೆ, ನೇನೋ ಕೆಟ್ಟ ಕಾರು ಆಗಿರಲಿಲ್ಲ. ವಾಸ್ತವವಾಗಿ ಅದು ಒಂದು ಅದ್ಭುತ ಎಂಜಿನಿಯರಿಂಗ್ ಸಾಧನೆ. ಆದರೆ ಮಾರುಕಟ್ಟೆಯಲ್ಲಿ ಉತ್ತಮ ಉತ್ಪನ್ನ ಮಾತ್ರ ಸಾಕಾಗುವುದಿಲ್ಲ. ಜನರ ಆ ಉತ್ಪನ್ನವನ್ನು ಹೇಗೆ ನೋಡುತ್ತಾರೆ ಎಂಬುದು ಮುಖ್ಯ. ಟಾಟಾ ನೇನೋ ನಮಗೆ ಕಲಿಸಿದ ದೊಡ್ಡ ಪಾಠ ಏನೆಂದರೆ, ಒಳ್ಳೆಯ ಉತ್ಪನ್ನವನ್ನು ಮಾರುವುದು ಮಾತ್ರವಲ್ಲ, ಅದರ ಬಗ್ಗೆ ಜನರ ಮನಸ್ಸಿನಲ್ಲಿ ಸರಿಯಾದ ಚಿತ್ರಣ ನಿರ್ಮಿಸುವುದು ಅಷ್ಟೇ ಮುಖ್ಯ. 1 ಲಕ್ಷದ ಕಾರು ತಾಂತ್ರಿಕವಾಗಿ ಯಶಸ್ವಿಯಾಯಿತು, ಆದರೆ ಮಾರುಕಟ್ಟೆಯಲ್ಲಿ ಸೋತಿತು. ಅದೇ ಟಾಟಾ ನೇನೋನ ನಿಜವಾದ ಕಥೆ.